ಇವಾಗ ಪಕ್ಕ ಫಿಕ್ಸ್ ಆಗಿದ್ದೀನಿ MRFಗೆ ಹೋಗೋಣ ಅಂತ. ಯಾರೋ ಗೊತ್ತಿಲ್ಲ ಮಗ, ಇವಕ್ಕ ಹೆವಿ ಓಡಿಸ್ತಾರೆ ನಮ್ಮ ನಿಶಾಲ್ ಬ್ರೋಗೆ ಟಕ್ಕರ್. ಓ ಹಾಂ ಹೌದೌದು, ಹಾಂ ಬ್ಯಾಕ್ ಸೈಡ್ಗೆ ಸಿಟಿ ಒಳಗಡೆ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಅದು ಫುಟ್ಪಾತ್ ಮೇಲೆ. ಯಾರೋ ಬೈಕೊಂಬೇಡ್ರಿ ಕಣ್ರಪ್ಪ, ಎನರ್ಜಿ ಇರಬೇಕು. ಮೈಸೂರಿಗೆ ಬಂದು ಹಿಂಗಾಯ್ತು ಹಂಗೆ ಬರಲಿ. ಮೈಸೂರಿಗೆ ಬಂದಿದ ತಕ್ಷಣ 2 ಗಾಡಿ ಹಿಡ್ಕೊಂಡವ್ರೆ. ಗೆಸ್ ಮಾಡಿ 2 ಗಾಡಿ ಯಾವುದು ಅಂತ. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನನ್ನ ಹತ್ರ ಸದ್ಯಕ್ಕೆ ಇವಾಗ ಕ್ಯಾಮ್ರಾ ಇಲ್ಲ, ಇವಾಗ ಟಯರ್ ಹಾಕ್ಸೋಣ ಅಂತ ಹೋಗ್ತಿದ್ದೆ. ಸೊ ನಾಳೆ ಒಂದು ಮಾನ್ಸೂನ್ ರೈಡ್ ಪ್ಲ್ಯಾನ್ ಬೇರೆ ಆಗಿದೆ ಅಲ್ಲ. ಸೊ ಅಂಕಿ ಬ್ರೋ ಜೊತೆ ಬೆಳಗ್ಗೆ ನಾನು ಕುಣಿಗಲ್ಗೆ ಹೋಗಿದ್ದೆ, ಅರ್ಲಿ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ರಿಟರ್ನ್ ಬಂದಿದ್ದೆ. 1 o'clock ಆಗಿಬಿಟ್ಟಿತ್ತು. ಹೋಗ್ಬೇಕಾದ್ರೆ ಅಂತೂ ಟ್ರಾಫಿಕ್ ಇರಲಿಲ್ಲ ಗುರು. 6 ಗಂಟೆಲಿ ಬರ್ಬೇಕಾರೆ ಏನು ಕೇಳ್ತೀರೋ, ಅಯ್ಯೋ ಯಪ್ಪ ಬರೀ ಸಿಗ್ನಲ್ಗಳು, ಜಾಮು. ಸೊ ಇವಾಗ MRF ಹತ್ರ ಹೋಗಿ ಟೈರ್ನ ಚೇಂಜ್ ಮಾಡಬೇಕು. ನಾನು ಏನಕ್ಕೆ ಇವಾಗಲೂ ಕೂಡ MRFನ ಹಾಕಿಸ್ತಾ ಇದ್ದೀನಿ ಅಂತಂದರೆ, ಅಪೋಲೋ ಅಲ್ಲಿ ಸೆಟ್ ಆಗಿಲ್ಲ ಟೈರ್ಸ್ ಯಾವುದು ನನಗೆ. ಅಂದರೆ ಬೇರೆ ಟೈರ್ಸ್ ಎಲ್ಲ ಇದೆ 140, 70, R70ನಲ್ಲಿ. ಬಟ್ ನನಗೆ ಅಪೋಲೋ S1 ನೋಡಿದೆ. ಸೊ ಅಪೋಲೋ S1ಅಲ್ಲಿ 140, 60, R17 ಇದೆ. ಸೊ ಅದೇನಾಗುತ್ತೆ, ಹೈಟ್ ಸ್ವಲ್ಪ ವೇರಿಯೇಷನ್ ಬರುತ್ತೆ, ಅದು ಡಿಕ್ರೀಸ್ ಆಗುತ್ತೆ ಅಪೋಲೋ S1ಅಲ್ಲಿ. ಸೊ ಆಮೇಲೆ H1 ಅಂದ್ಕೊಂಡೆ. ಆಮೇಲೆ ಅದು 150 ಸಮಥಿಂಗ್ ಏನೋ ಇದೆ, 150, 70, 60 ಏನೋ ಇರಬೇಕದು. ಆಮೇಲೆ ಎಲ್ಲ ಮೆಚಿಲಿಯನ್ನು ನೋಡಿದೆ, ಬ್ರಿಕ್ ಸ್ಟೋನು ನೋಡಿದೆ, ಎಲ್ಲ ನೋಡ್ಬಿಟ್ಟು ಆಗಲೇ 3 ದಿವಸದಿಂದ ಎಲ್ಲ ಹುಡುಕ್ತಾರದು, ಯಾವುದು ಕೂಡ ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಸೊ ಅದಕ್ಕೆ ಇವಾಗ ಬೇಡ MRFನ ಹಾಕ್ಸ್ಬಿಡೋಣ. ಅದೇನಿದೆ ರೇವ್ಸೋ ನೈಲಾನೋ ಏನಿದೆ ಅದು ಟೈರ್ದು, ಅದನ್ನೇ ಹಾಕ್ಸ್ಬಿಡೋಣ. ಸೊ ಏನಕ್ಕೆ ಸ್ಪೆಸಿಫಿಕ್ಕಾಗಿ ಆ ಗಾಡಿಗೆ ಯಾವ ಥರ ಬೇಕೋ ಆ ಥರ ಅವರು ಟೈರ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಅದಕ್ಕೆ ಅದನ್ನೇ ಹಾಕ್ಸೋಣ, ಇನ್ನು ನೆಕ್ಸ್ಟಲ್ಲಿ ಯಾವಾಗಾದ್ರೂ ನೋಡ್ಕೊಳ್ಳೋಣ ಬೇರೆದು ಅಂದ್ಬಿಟ್ಟು ಯೋಚನೆ ಮಾಡಿ ಇವಾಗ ಪಕ್ಕ ಫಿಕ್ಸ್ ಆಗಿದ್ದೀನಿ MRFಗೆ ಹೋಗೋಣ ಅಂತ. ಹೋದ್ಸಲಿ MRF ಇದರಲ್ಲೇ ಈಸ್ಕೊಂಡಿದ್ದಲ್ಲ, ಅವ್ರ ಶೋರೂಮಲ್ಲಿ ಈಸ್ಕೊಬೇಕಾದ್ರೆ ಅವ್ರು ಹೇಳಿದರು, ಇನ್ ಕೇಸ್ ಏನಾದರೂ ಕ್ರ್ಯಾಕ್ ಏನಾದರೂ ಬಂದರೆ ಅದನ್ನು ನಾವು ರಿಪ್ಲೇಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ ಕ್ರ್ಯಾಕ್ ಬಂದಿದೆ ಟಯರು. ಸೊ ಈ ಕ್ರ್ಯಾಕ್ ಬಂದಿರೋ ಚಾನ್ಸಸಲ್ಲಿ ಜಾಸ್ತಿ ಅಂತೂ ಓಡ್ಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ದೀನಿ ಇವಾಗ, ಇದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಇದನ್ನು ಏನು ಮಾಡ್ತಾರೆ, ಕ್ಲೈಮ್ ಮಾಡ್ತಾರೋ ಇಲ್ಲ ಏನು, ಅದು ಮೋಸ್ಟ್ಲಿ ವೇಸ್ಟ್ ಏನು ನೋಡೋಣ. ಅದು ನೆಕ್ಸ್ಟ್ ಅಪ್ಡೇಟ್ ಗೊತ್ತಾಗುತ್ತೆ. ನನ್ನ ಹತ್ರ ಕ್ಯಾಮ್ರಾ ಅಂತೂ ಇಲ್ಲ ಇವಾಗ ಮೋಟೋ ವ್ಲಾಗ್ ಮಾಡೋದಕ್ಕೆ. ಕ್ಯಾಮ್ರಾ ನನ್ನ ಫ್ರೆಂಡ್ ತೊಗೊಂಡೋಗಿದ್ದಾನೆ. ಸೊ ಇವಾಗ MRF ಅಂಗಡಿಗೆ ಬಂದಿದ್ದೀನಿ. ಬಟ್ ಇಲ್ಲಿ ಇನ್ನೊಂದು ಏನು ಸೀನ್ ಅಂದರೆ, ನನ್ನ ಗಾಡಿ ಟೈರ್ ಸ್ಟಾಕ್ ಸಿಗ್ತಲ್ಲ ರೇವ್ಸು, ಅದು ಬಿಟ್ಟರೆ ನೈಲೋ ಗ್ರಿಪ್ ಇದೆ. ಆಮೇಲೆ ಅದು ಬಿಟ್ಟರೆ ಮಾಸ್ಟರ್ಸು ಏನೋ ಇದೆ, ಅದು ಇನ್ನೊಂದು ಹೆಸರು. ಸೊ ಇನ್ನೊಂದು ಹೆಸರು ಬಂದು ಮಜೆಟರ್ ಅಂತ. ಸೊ ಅದು ಇದೆರಡು ಇದೆ. ಸೊ ಇದೆರಡು ಬೇಡ, ರೇವ್ಸೇ ಹಾಕೊಳ್ಳೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಇರಲಿಲ್ಲ ಅಂದರೆ ಇಂದ್ರನಗರ್ಗೆ ಹೋಗಬೇಕು. ಸೊ ಅಲ್ಲೊಂದು ಅಂಗಡಿ ಇದೆ, ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು ಇವಾಗ. 2 hours later. Day 2. ಸೊ ಗೈಸ್, ಫೈನಲಿ ಎಲ್ಲ ಗಾಡಿ ರೆಡಿ ಆಗಿದೆ. ನೋಡಿ ಬ್ರೇಕ್ ಪೆಡ್ ಜಿಲ್ಲೆ ಇದೆ. ಆ್ಯಕ್ಚುಲಿ ನಿನ್ನೆ ಏನೋ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಕತ್ಲೆ ಆಗೋಯ್ತು. ಪ್ಲಸ್ ಇದು ನನ್ನ ಟೈರ್ ಬೇರೆ ತೊಗೊಂಡೋಗಿ ಮತ್ತೆ ಅಲ್ಲಿ 2 ಸಲ ಕೊಟ್ಬಿಟ್ಟು ಬರಬೇಕಿತ್ತಲ್ಲ. ಸೊ ಆದ್ದರಿಂದ ಮತ್ತೇನು ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಅದಕ್ಕೆ ಇವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಿನ್ನೆ ವೀಡಿಯೋನೇ ಇವಾಗಿಂದ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಸೊ ಹೋಗೋಣ ಗೈಸ್, ತುಂಬ ದಿವಸ ಬೇರೆ ಆಗಿತ್ತು ಈ ಥರ ಎಲ್ಲ ರೆಡಿ ಹೋಗೋ ಥರ. ಸೊ ಮೋಟೋ ಬ್ಲಾಗಿಂಗ್ ಸೆಟಪ್ ಕೂಡ ಸೆಟ್ ಆಗಿದೆ. ಸೊ ಇನ್ನೇನು ಹೋಗೋಣ. ಯಾವ ಬ್ಯಾಗು ಒಂದಿಗೆ ಕಟ್ಬಿಡಿದ್ರಿ ನಾ ಆರಾಮ ನಿಮಗೆ ಬ್ಯಾಗ್ ಕಟ್ಬೋದಾ? ಕಟ್ಬೋದು.
ಹೌದಾ? ಓಹೋ ಹೋ 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 ಹೋ, ಸರಿಯಾಗಿ ಇಡ್ತಿದ್ದ ಗುರು ನ್ಯಾವನು. ಬ್ರೋ ನಾಯರ್ ಎಲ್ಲಿದೆ ಬಂಕು ಗೊತ್ತಿಲ್ಲ. ನಾಯರಲ್ಲಿ ಹಾಕ್ಸೋಣ ಅನ್ಕೊಂಡೆ ಅದಕ್ಕೆ. ಇನ್ನೊಂದು ಮ್ಯಾಂಗ್ಳೂರ್ ಪ್ಲೇಸ್ ಒಂದಿದೆ, MVP-M ಅಂತ ಏನೋ ಇದೆ ಅದು. ಒಳ್ಳೆ ಡೆನ್ಸಿಟಿ ಇದೆ. ಹೌದಾ? ಮೈಲೇಜ್ ಸಕಾಲಾಗಿ ಕೊಡ್ತದೆ. ಹಾಂ ಹಾಂ. ಓ ಯಾವ ಸೀಮೆ ಗಾಡಿ ಓಡಿಸ್ತಿರೋ ನೀವೆಲ್ಲೂ? ಯಾರೋ ಗೊತ್ತಿಲ್ಲ ಮಗ, ಇವಕ್ಕ ಹೆವಿ ಓಡಿಸ್ತಾರೆ ನಮ್ಮ ಜೊತೆನೂ. ಓಡಿಸ್ಬೇಕು ಬೇಡ ಅಂತ ಹೇಳಲ್ಲ, ಈ ಪಟ್ಟಿ ಎಲ್ಲ ಪ್ರತಿಭೆಗಳನ್ನ ತೋರಿಸಿದ್ರೆ ಹೆಂಗೆ ಹೇಳಿ. ನಿಶಾಲ್ ಬ್ರೋ ಜೊತೆನೇ ನುಗ್ತಾವಳೆ ಪಾಪ ಹುಡುಗಿ. ನಿಶಾಲ್ ಬ್ರೋಗೆ ಟಕ್ಕರು. ಅಯ್ಯೋ ಜಾಗ ಆದ್ರೂ ಕೊಡಕ್ಕ ಮುಂದೆ ಹೋಗ್ತೀನಿ. ಇನ್ನು ನಮ್ಮ ಹುಡುಗರೆಲ್ಲ ಕಾಯ್ತವ್ರೆ ಪಾಪ. ಯಾವನ್ ಗುರುನು ಇವಾಗ ಜೊತೆ ನಾನು ಹೋಗ್ಬಿಡ್ತಿದ್ದೆ ಹಿಂದಿಂದೇನೆ. ಓ ಜಾಗ ಕೊಡೋಣ ಪ್ಲೀಸ್. ಓ ನಾನೇ ಕನ್ಫ್ಯೂಸ್ ಆಗೋದೆ ಗುರು ಒಂದು ಸೆಕೆಂಡು, ಹೆಂಗೆ ಬರ್ತಾವ್ರಿ ಇವರು ಅಂತ. ಕರೆಕ್ಟ್ ವೇಲೇ ಹೋದೆ, ಆಮೇಲೆ ಒಂದು ಸೆಕೆಂಡ್ ನನಗೆ ಸೈಕಾಗೋಯ್ತು ಎಲ್ಲಿದ್ದೀನಿ ನಾನು ಅಂತ. ಫುಲ್ ಟ್ಯಾಂಕ್ ಮಾಡಿ, ಫುಲ್ ಟ್ಯಾಂಕು. ಹಾಂ $870 ಎಷ್ಟಾಯ್ತಾ? ಯಾರಿಗೂ ಹಾಕೇ ಬಿಡಿ ಕ್ರೆಡಿಟ್. ಬ್ರೋ ಎಲ್ಲಿದ್ದೀರಾ? ನಾನು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದಿದ್ದೀನಿ, ಇಲ್ಲಿ ರೋಪ್ ತಗೊಳ್ಳೋಣ ಅಂತ. ಹಾಂ ನಾನು ಮೇನ್ ರೋಡಲ್ಲೇ ಇದ್ದೀನಿ, ಟುವರ್ಡ್ಸ್ ಇದು ನೈಸ್ ರೋಡೆ. ಹಾಂ ಸರಿ ಸರಿ ಬ್ರೋ, ಓಕೆ. ಹಾಂ ಸರಿ ಸರಿ, ಓಕೆ ಓಕೆ. ನಾನು ಇಲ್ಲಿ ಹೋಂಡಾ ಶೋರೂಮ್ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀನಿ, ಇಲ್ಲಿ ಮುಂದೆ ಇರ್ತೀನಿ ಬನ್ನಿ. ಇಲ್ಲಿ ದಾರ ಎಲ್ಲಿ ಸಿಗುತ್ತೆ ಇವಾಗ? ದಾರ ಸೊ ಇವಾಗ ದಾರ ಹುಡುಕ್ಬೇಕು. ಮಗನ್ ಬಂಜಿರೋಪ್ ಇಲ್ಲ ಅಂದರೆ ಏನು ತಲೆನೋವು ನೋಡಿ ಇದು ಕತೆ. ಇಷ್ಟು ಬೇಗ ಯಾವ ಹಾರ್ಡ್ವೇರ್ ಶಾಪ್ ಓಪನ್ ಇರುತ್ತೆ? ಯಾವುದಾದ್ರೂ ಓಪನ್ ಇದ್ರೆ ಸಾಕಲ್ಲ. ಯಾವುದಿದೆ ಹಾರ್ಡ್ವೇರ್ ಶಾಪು? ಇದಕ್ಕಿಂತ ದಪ್ಪ ಬರಲ್ವಾ? ಇದಾಗುತ್ತಾ? ಹಾಂ ಹೌದೌದು, ಹಾಂ ಬ್ಯಾಕ್ ಸೈಡ್ಗೆ ಇದೆ ಇದೆ, ಇನ್ನೇನಿಲ್ಲ. ನೋಡ್ರಪ್ಪ, ಮತ್ತೆ ಇದಕ್ಕೆ ಬೇರೆ $140 ಖರ್ಚು. ಮೊದಲು ಬ್ಯಾಗ್ನ ಕಟ್ಬಿಟ್ರೆ ಆರಾಮಾಗಿ ಇಳಿಬೋದು, ಗಾಡಿನೂ ಓಡಿಸ್ಬೋದು. ಇಲ್ಲ ಅಂದರೆ ಬೆನ್ನು ಹೋಗ್ಬಿಡತ್ತೆ ಗುರು, ನಿಜವಾಗ್ಲೂ ಆಗಲ್ಲ. ಯಾವ ರೇಂಜಲ್ಲಿ ಹೋಗುತ್ತೆ ಅಂದರೆ ಮೂಳೆ ಮುರಿಯಲ್ವಾ ಮದ್ದಿದ್ದು, ಹಂಗೆ. ಹೋಗಿ ಅಂಕಲ್, ನಿಮಗೆ ಲೆಫ್ಟ್ ಸೈಡಲ್ಲಿ ಜಾಗ ಕೊಟ್ಟಿದ್ದು ನಾನು, ನೋಡಿದ್ರೆ ನನಗೆ ಬಂದು ಹೊಡಿತಾ ಇದ್ದೀರಾ. ಸೊ ಇವಾಗ ಎಲ್ಲ ಕೆಲಸ ಮುಗಿತು, ಇನ್ನೇನಿದ್ರು ಶಿಸ್ತಾಗಿ ಲೊಕೇಶನ್ ಹತ್ರ ಹೋಗೋದಷ್ಟೇ. ಇವಾಗ ಇಷ್ಟೊಂದು ಟ್ರಾಫಿಕ್ ಆಗಿಬಿಡೈತಲ್ಲ ಇದು.
ಸಿಟಿ ಒಳಗಡೆ ಆಫ್ ರೋಡ್ ಮಾಡ್ತಾಯಿದ್ದೀನಿ, ಅದು ಫುಟ್ಪಾತ್ ಮೇಲೆ. ಯಾರೋ ಬೈಕೊಂಬೇಡ್ರಿ ಕಣ್ರಪ್ಪ, ಫುಲ್ ಜಾಮ್ ಆಗಿದೆ. ಅದಕ್ಕೋಸ್ಕರ ಎಲ್ಲಿ ಇವಾಗ ಇಟ್ಕೊಳ್ಳೋ ಜಾಗ ಅಂತೂ ಇಲ್ಲ. ಅದಕ್ಕೆ ಇವಾಗ ಜಾಕೆಟ್ ಒಳಗಡೆ ಇಟ್ಕೊಂಬಿಡೋಣ. ದಾರಾತ್ವಾ ಏನಾಗಲ್ಲ. ಆ್ಯಕ್ಚುಲಿ ಹಿಂಗೂ ಹೋಗ್ಬೋದಿತ್ತು ಮೈಸೂರಿಗೆ, ಬಟ್ ಹಿಂಗೆ ಹೋಗಲಿಲ್ಲ. ಆ ಕಡೆಯಿಂದ ಇಗ್ನಿಷನ್ ಕೂಡ ಬರ್ತಾಯಿದ್ದಾರೆ. ಸೊ ಬ್ಯಾಗ್ನ ಕಟ್ಟಿದ್ದೀವಿ. ಸೊ ಅದು ಪ್ರಾಪರಾಗಂತೂ ಕೂತಿಲ್ಲ, ಜಸ್ಟ್ ಒಂದು ದಾರ ಹಾಕ್ಬಿಟ್ಟು ಕಟ್ಟಿದ್ದೀನಿ. ಬಟ್ ದಾರ ನೀಟಾಗಿ ಕೂರ್ತಾಯಿಲ್ಲ. ನೋಡೋಣ ಮತ್ತೆ ಮುಂದೆ ಹೋಗಿ ಸೆಟ್ ಮಾಡೋಣ. ಸೊ ಇನ್ನು ಅಂಕಿ ಬ್ರೋ ಹೋಟೆಲ್ ಮತ್ತು ಹಾಸನಿಂದ. ಸೊ ಕೃತಿಕ್ ಅವರು ಇವಾಗ ಮೈಸೂರು ಹೈವೇ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಏನೇನೋ ಸುಳ್ಳುಗಳು ಹೇಳಿದ್ದೀವಿ. ನನ್ನ ಬ್ಯಾಗ್ ಬಿದ್ದೋಯ್ತು, ನನ್ನ ಹಂಗಾಗೋಯ್ತು, ಹಿಂಗಾಗೋಯ್ತು, ಅದಕ್ಕೆ ಲೇಟ್ ಆಗೋಯ್ತು ಅಂತ. ಸೊ ಗೈಸ್ ಇವಾಗ ಟೈಮ್ ಬಂದು 9:30, 9:15 ಆಗಿದೆ. ಇವಾಗ ಓಡ್ತಿದ್ದೀವಿ ಬೆಂಗಳೂರಿಂದ. ನಾನು ಮನೆಯಿಂದ ಆಚೆ ಬಂದಿದ್ದು 7 ಗಂಟೆ. ಸೊ 2 hours ಸಿಟಿಲೇ ಟೈಮ್ ಆಗೋಯ್ತು. ಇಲ್ಲಿಂದ ಬಿಡ್ದಿಗೆ ಹೋಗಿ ಬಿಡ್ದಿಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಇನ್ನು ಅಂಕಿಬ್ರು ಹಾಸನಿಂದ ಡೈರೆಕ್ಟಾಗಿ ಮೈಸೂರಿಗೆ ಬರ್ತಾ ಇದ್ದಾರಂತೆ. ಇವಾಗ ಕಾಲ್ ಮಾಡಿದ್ರು, ಇವಾಗ ಓಡ್ತಾಯಿದ್ದೀನಿ ಅಂತ. ಅಣ್ಣ ಅವ್ನು ಬಂದೇ ಇಲ್ಲ, ನೀನು ಯಾಕಣ್ಣ ಬ್ರೇಕ್ ಹೊಡಿತೀಯಾ? ಟೆಕ್ನಿಷಿಯನ್ ಅವರು ಬಂದು ವೆಯ್ಟ್ ಮಾಡ್ತಿದ್ರಂತೆ. ಏನೊಂದು 5 ನಿಮಿಷ ವೆಯ್ಟ್ ಮಾಡಿರ್ತಾರೆ ಗೊತ್ತು ನನಗೆ. ಸುಮ್ಮನೆ ನಮ್ಮ ಹತ್ರ ಡೌಗಳು ಹೊಡಿತಾರೆ. ಏನು ಬ್ರೋ ಅಲ್ವಾ, ನಂಗೆ ಗೊತ್ತು ಈ ವಿಡಿಯೋ ನೋಡ್ತಿರ್ತೀಯ ಅಂತ. ಹ್ಞೂ ನಾನು ಬರ್ತಿದ್ದೀನಿ, ಅವ್ನು ನನಗೆ ಜಮ ಕೊಟ್ಬಿಟ್ಟು ಹಂಗೆ ನುಗ್ತಾವನೆ. ನಾನೇನು ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲಿಂದೇ ಬರ್ತಿದ್ನಾ, ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ವಲ್ಲ, ಅಲ್ಲಿ ಡಿಯೋಲಿ ಒಂದು ಹುಡುಗಿ ಇಬ್ರು ಹೋಗ್ತಿದ್ರು. ಬಿಡ್ತಾವ್ರೆ ನೋಡೋಕೆ ಎಷ್ಟು ಚಂದ ಅಂತ. ನಿಜವಾಗ್ಲೂ ಹೇಳಿಲ್ಲ. ಇದೆಲ್ಲ ಕಟ್ ಮಾಡು ಬೈ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಅಮೃತ ತೋ ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ನನಗೊಂಥರ ಮಾತಾಡ್ಸೋಕ್ಕೇನಿಲ್ಲ, ಮಾತಾಡಿಸ್ಬೋದು, ಬಟ್ ಮಾತಾಡ್ಸ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ ಅಂತ ಒಂದು. ಫೋರ್ಕಾಸ್ಟಲ್ಲಿ ನೋಡಿದ್ರೆ ಮಳೆ ಇಲ್ಲ, ಊಟಿ ಮತ್ತು ಮಡಿಕೇರಿ ಕಡೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಅಪ್ಪ ನುಗ್ಬಿಡ್ತಿದ್ನಲ್ಲ ಗುರು, ಹೆಡ್ ಹೊಡೆದು ಬಿಡ್ತಿದ್ದೆ ಇವಾಗ ಅನ್ಕೊಂತ. ಸೊ ಇವಾಗ ಟೈಮು ಎಷ್ಟಾಗಿದೆ ಅಂದರೆ ಆನ್ ಆಗೋ ವಾಚು 11:15 ಇವಾಗ. ಇನ್ನು ಮದ್ದೂರು ಕೂಡ ದಾಟಿಲ್ಲ ನಾವು. ಎಷ್ಟು ನಿಧಾನಕ್ಕೆ ಹೋಗ್ತಿದ್ದೀವಿ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಗಾಯ್ಸ್. ಸೊ ಗೈಸ್ ಫೈನಲಿ ರೀಚ್ ಮೈಸೂರ್. ಒನ್ ಬಿ ಸ್ಪೀಕರ್ ಇಸ್ ದೇರ್. ಈ ಒಳ್ಳೆ ಸೀನ್ ಗುರು. ಗೋಪುರ ಬೇರೆ ಆಫ್ ಆಗಿಬಿಟ್ಟಿದೆ. ಬೇಡ ಫ್ರೆಂಡೇ ಸಾಕು. ಮೈಸೂರು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಪೊಲೀಸರು ಹಿಡ್ಕೊಂಡವ್ರೆ. 2 ಗಾಡಿ ಹಿಡ್ಕೊಂಡ್ರು. ಗೆಸ್ ಮಾಡಿ 2 ಗಾಡಿ ಯಾವುದಾದ್ರು. ಎನರ್ಜಿ ಇರ್ಬೇಕು ಬ್ಲಾಗಲ್ಲಿ. ಮೈಸೂರಿಗೆ ಬಂದ್ಬೇಕು ಗುರು, ಹಿಂಗಾಯ್ತು ಹಂಗೆ ಬರಲಿ. ಮೈಸೂರಿಗೆ ಬಂದಿದ ತಕ್ಷಣ 2 ಗಾಡಿ ಹಿಡ್ಕೊಂಡವ್ರೆ. ಗೆಸ್ ಮಾಡಿ 2 ಗಾಡಿ ಯಾವುದು ಅಂತ. ಯಾರು ಗಾಡಿ ಹಿಡ್ಕೊಂಡಿರ್ಬೋದು ಹೇಳಿ? ಲಾಸ್ಟಲ್ಲಿ ಹೇಳಿದೆಯಲ್ಲ, 6 ಗಾಡಿ ಲಿಟ್ರಲ್ ಎಲ್ಲಾರು ಗಾಡಿ ಬಂದು ಫಸ್ಟ್ ಕೈ ಹೋಗಿದೆ ಪೊಲೀಸವ್ರದ್ದು. ಅಲ್ಲ ನಾನು ಹಿಂಗ್ ಮುಚ್ಚವಾಗಿರ್ಬೇಡ ಯೋಚನೆ ಮಾಡಿ. ಇವ್ರು ಬೇರೆ ಬಂದ್ಬಿಟ್ಟು ಗಾಡಿ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ನನಗೆ ಐಡಿಯಾನೇ ಇಲ್ಲ ಇವ್ರು ಬಂದಿರೋ. ಇದು ವಾಟರ್ ಮಿಲನ್ ಇದಿಲ್ವಾ? ಸ್ಪ್ರೈಟ್ ಇಲ್ವಾ ಅವಳಿ? ಸ್ಪ್ರೈಟ್ ಓಕೆ. ಏನಾದ್ರು ಅಯ್ಯೋ ಬೇಡಪ್ಪ. ಓಕೆ ಇದು ಚಾಕ್ಲೇಟ್ ಯಾವ್ದು ಹೇಳಿ? ಇಲ್ಲಿ ನೋಡಿ ಒಂದು ಕೂಲ್ ಹೆಂಗಾಗಿದೆ. ಈ ಕಡೆ ಇಷ್ಟು, ಈ ಕಡೆ ಇಷ್ಟು, ಈ ಕಡೆ ಇಷ್ಟು. ಅಣ್ಣನ ಕೂದಲು ಉದ್ರೈತೈತಪ್ಪ ನೋಡಿಲಿ. ದೊಡ್ಡನಾಗ್ಬಿಟ್ಟು ಅನ್ಕಣ ಅವ್ನು ಸಖತ್. ಮದುವೆ ವಯಸ್ಸಿಗೆ ಬಂದ ನಿಮ್ಗೆ ಮದುವೆ ಮಾಡಿಸ್ಬೇಕು ಫಸ್ಟ್. ನಾವು ನೀವೆಲ್ಲ ಒಂದೇ ವಯಸ್ಸು. ಟೆನ್ಷನ್ ಏನ್ ಬರ ಟೆನ್ಷನ್? ಗಳ್ಳ ಏನೋ ನಡೆಸ್ತಿದ್ಯಾ? ಇವನು ದಾರಿಲಿ ಬರ್ಬೇಕಾದ್ರೆ ನಮ್ ಕಾಲೆಲ್ಲ ರಿಸೀವ್ ಮಾಡಲ್ಲ. ಇವ್ನು ಹುಡುಗಿ ಕಾಲ್ ಬಂದ್ರೆ ಮಾತ್ರ ಗಾಡಿ ನಿಲ್ಸೇ ಬಿಡೋದು. ಇದು ಕಟ್ ಮಾಡ್ತಾನೆ ಬಿಡು ಅವನು. ನಿಜವಾಗ್ಲೂ ಈಗಲ್ಲ ಕಟ್ಟೆಲ್ಲ ಮಾಡಲ್ಲ, ಇರೋದನ್ನ ಹೇಳ್ಬೇಕು. ಅದೆಲ್ಲ ಏನಿಲ್ಲ ಬಾಯ್ಸ್. ನಾನು ಒಬ್ಬರು ಅವಾಗ ಕೊಡ್ತಾ ಇದ್ದೀನಿ ನನಗೆ ವ್ಲಾಗ್ ಮಾಡೋದಕ್ಕೆ. ಅದೆಲ್ಲ ಯಾವ ಹುಡುಗಿನೂ ಫೋನ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಹಾಡು ಹಾಕೊಂಡ್ ಬರ್ತಿದ್ದೆ, ಅದಕ್ಕೆ ಹಿಂಗೆ ಹೇಳ್ತಾವ್ರೆ. ಏನು ಡವ್ವು ಇಲ್ಲ ಪವ್ವು ಇಲ್ಲ. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ. ಸೊ ಇಲ್ಲಿಂದ ನೆಕ್ಸ್ಟ್ ಎಪಿಸೋಡು ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಬಂಡೀಪುರ ಕಡೆ ಹೋಗ್ತಿದ್ದೀವಿ. ಸೊ ಬಂಡೀಪುರ ಸೀರೀಸ್ನ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಅಂದರೆ ಇದೇ ವಿಡಿಯೋಲಿ ಕಂಟಿನ್ಯೂ ಮಾಡಿದ್ರೆ ಅದು ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಓಕೆ ಗೈಸ್, ನನ್ನ ಚಾನೆಲ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ನಿಮಗೆ ಕಂಟೆಂಟ್ ಚೆನ್ನಾಗಿರೋ ಥರ ಕಂಟೆಂಟ್ಗಳನ್ನ
ಇಲ್ಲೇ ಮಾತಾಡ್ಕೊಬರ್ತೀನಿ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗೋ ಥರ ಕಂಟೆಂಟ್ಗಳನ್ನ ಕೊಡ್ತಾಯಿದ್ದೀನಿ, ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ನ ನೀವು ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ Bon40 ಅಂತ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್.